ನಮಸ್ಕಾರ. ಸೋತರು ಭಾರತ ತಂಡಕ್ಕೆ ಸೆಮಿಫೈನಲ್ಗೆ ಎಂಟ್ರಿ. ಈ ಬಳಿಕ ಬಿಡುಗಡೆ ಆಯಿತು ಟಿ20 ವಿಶ್ವಕಪ್ 2026ರ ಹೊಸ ಅಂಕಪಟ್ಟಿ. ಇನ್ನು ಪಾಕ್ಗೆ ದೊಡ್ಡ ಸಂಕಷ್ಟ, ಟೀಮ್ ಇಂಡಿಯಾಗೆ ಆಯಿತು ದೊಡ್ಡ ಲಾಭ. ಇನ್ನು ಈ ಬಳಿಕ ಬಿಡುಗಡೆಯಾದ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ, ಇನ್ನು ಟೀಮ್ ಇಂಡಿಯಾಗೆ ಆದ ದೊಡ್ಡ ಅನುಕೂಲ ಏನು ಎಂಬುದರ ಕುರಿತಾದ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ನಿನ್ನೆ ದಿವಸ ಸೂಪರ್ ಹಿಟ್ ಪಂದ್ಯಗಳಲ್ಲಿ 2 ಪಂದ್ಯಗಳು ನಡೆದಿದ್ದು, ಶ್ರೀಲಂಕಾ ತಂಡ ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ಸೋತರೆ, ಇತ್ತ ಭಾರತ ತಂಡ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತಿದೆ. ಶ್ರೀಲಂಕಾ 95 ಇಂಗ್ಲೆಂಡ್ ವಿರುದ್ಧ ಸೋತರೆ, ಇತ್ತ ಭಾರತ ಸೌತ್ ಆಫ್ರಿಕಾ ವಿರುದ್ಧ 111 ರನ್ಗಳ ಹೀನಾಯವಾಗಿ ಸೋತ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದ್ದು, ಹೊಸ ಅಂಕಪಟ್ಟಿ ಕಡೆ ನೋಡ್ತಾ ಬರೋದಾದರೆ ಗ್ರೂಪ್ 1ನಲ್ಲಿ ಸೌತ್ ಆಫ್ರಿಕಾ ತಂಡ 1 ಪಂದ್ಯ ಆಡಿ 1 ಗೆದ್ದಿದೆ. ಹೀಗಾಗಿ ಇವರ ನೆಟ್ ರೇಟ್ ಕೂಡ +3.800 ಇರೋದ್ರಿಂದ ಸಿಕ್ಕಾಪಟ್ಟೆ ನೆಟ್ ರೇಟ್ ಕೂಡ ಇಲ್ಲಿ ಇಂಪ್ರೂವ್ ಆಯಿತು. ನಂಬರ್ 2 ಅಲ್ಲಿ ಜಿಂಬಾಬ್ವೆ ಇದ್ದರೆ, ನಂಬರ್ 3 ವೆಸ್ಟ್ ಇಂಡೀಸ್ ಇದ್ದರೆ, ಇತ್ತ ಭಾರತ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬಟ್ ಹೀನಾಯವಾಗಿ ಸೋತ ಬಳಿಕ ಭಾರತದ ನೆಟ್ ರೇಟ್ ನೋಡ್ತಾ ಬರೋದಾದರೆ -3.800 ಇರೋದ್ರಿಂದ ಸಿಕ್ಕಾಪಟ್ಟೆ ನೆಟ್ ರೇಟ್ ಕೂಡ ಇಲ್ಲಿ ಕಳಚಿ ಹೋಯಿತು. ಇದು ಏನಪ್ಪ ಅಂದರೆ ಅಂಕಪಟ್ಟಿ. ಆದರೆ ಇತ್ತ ಗ್ರೂಪ್ ಬಿನಲ್ಲಿ ಇಂಗ್ಲೆಂಡ್ ತಂಡ ಟಾಪ್ 1ನಲ್ಲಿದೆ. ಹೀಗಾಗಿ ಶ್ರೀಲಂಕಾ ಟಾಪ್ 4ನಲ್ಲಿದ್ದರೆ, ಇತ್ತ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟೀಮ್ ಇಂಡಿಯಾಗೆ ಆದ ಅನುಕೂಲ ಏನಂತ ಕೇಳ್ತಾ ಹೋದರೆ, ಮುಂದಿನ 2 ಪಂದ್ಯದಲ್ಲಿ ಚೆನ್ನೈನಲ್ಲಿ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು ಒಂದು ದೊಡ್ಡ ಅಂತರದಲ್ಲಿ ಗೆಲುವು ದಾಖಲಿಸಬೇಕು. ಈ ಕಾಲದಲ್ಲಿ ಮಾತ್ರ ಭಾರತ ಈ ಬಾರಿ ಸೆಮಿಫೈನಲ್ ಹಾದಿ ಸುಗಮವಾಗಲಿದೆ. ಉಳಿದ 2 ಪಂದ್ಯ ಗೆದ್ದರೂ ಕೂಡ ಭಾರತಕ್ಕೆ ಸೆಮಿಫೈನಲ್ ಹೋಗುವ ಹಾದಿ ಸುಲಭವಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಟೀಮ್ ಇಂಡಿಯಾಗೆ ಒಂಥರ ಲಾಭ ಆಯಿತಂದರೆ, ಇಲ್ಲಿ ಪಾಕ್ ತಂಡ ಮೊದಲ ಪಂದ್ಯವೇ ರದ್ದಾಗಿ ಹೋಗಿರೋದ್ರಿಂದ ಹೀಗಾಗಿ ಉಳಿದ 2 ಪಂದ್ಯಗಳನ್ನು ಇಲ್ಲಿ ಗೆಲ್ಲೇಬೇಕು. ಇಲ್ಲವಾದಲ್ಲಿ ಪಾಕ್ ಸೆಮಿಫೈನಲ್ ಹಾದಿ ಮತ್ತಷ್ಟು ದುರ್ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದಾಗಿದೆ. ಬಟ್ ಒಟ್ಟಾರೆಯಾಗಿ ಭಾರತ ನಿನ್ನೆ ಸೋಲು ಮುಖಾಂತರ ಕ್ರಿಕೆಟ್ ಅಭಿಮಾನಿಗಳಿಗಂತರೂ ದೊಡ್ಡ ಶಾಕ್ ಅಂತರೂ ಸುಳ್ಳಲ್ಲ. ಯಾಕೆಂದರೆ ಲೀಗ್ ಹಂತದಲ್ಲಿ 4ಕ್ಕೆ 4 ಪಂದ್ಯ ಗೆದ್ದ ಟೀಮ್ ಇಂಡಿಯಾ ಸೂಪರ್ ಹಿಟ್ ಪಂದ್ಯದಲ್ಲಿ ಈ ಹೀನಾಯ ಸುಂದರೊಂದಿಗೆ ಆರಂಭ ಮಾಡುತ್ತದೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.